ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧಕ್ಕೆ ಮೆಗಾ ಟ್ವಿಸ್ಟ್. ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಮಣ್ಣು ತಜ್ಞರ ಕಳವಳ. ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧಕ್ಕೆ ಮೆಗಾ ಟ್ವಿಸ್ಟ್. ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಮಣ್ಣು ತಜ್ಞರ ಕಳವಳ. ಹಾಗಾದ್ರೆ ಮಣ್ಣು ಅಗೆಯುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ಯಾಕೆ? ಇದರಿಂದ ಸಾಮೂಹಿಕ ಅಂತ್ಯಕ್ರಿಯೆ ಸಾಕ್ಷನಾಶ ಆಗಬಹುದು. ಎಸ್ಐಟಿಗೆ ಎಚ್ಚರಿಕೆ ಕೊಟ್ಟಿರುವಂತಹ ಮಣ್ಣು ತಜ್ಞರು, ಧರ್ಮಸ್ಥಳದ ಭೌಗೋಳಿಕ ಸಂರಚನೆ ವಿಶಿಷ್ಟವಾಗಿದೆ. ವರ್ಷ ಕಳೆದಂತೆ ಧರ್ಮಸ್ಥಳದ ಭೂಮಿಯಲ್ಲಿ ಮೂಳೆಗಳು ಕರಗುತ್ತವೆ. ಹೀಗಾಗಿ ಅಸ್ಥಿಪಂಜರಗಳಿಗಾಗಿ ಹುಡುಕಾಡಿದ್ರೆ ಏನೂ ಕೂಡ ಸಿಗಲ್ಲ. ಧರ್ಮಸ್ಥಳದಲ್ಲಿ ಹುಡುಕಬೇಕಿರೋದು ಮೂಳೆಗಳನ್ನಲ್ಲ, ಮೂಳೆಗಳ ಅವಶೇಷಗಳು ಇರುವಂತಹ ರಾಸಾಯನಿಕ ಮಣ್ಣನ್ನ. ಆ ಮಣ್ಣನ್ನ FSLಗೆ ಕಳುಹಿಸಿ ಪರೀಕ್ಷೆಗೆ ಒಳಪಡಿಸಬೇಕು. ಎಸ್ಐಟಿ ಹೊಸ ಶೋಧಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿರುವಂತಹ ಮಣ್ಣು ತಜ್ಞರು. ಎಸ್ ವೀಕ್ಷಕರೇ, ಈಗ ನೋಡಿ ಏನಾಗಿದೆ ಅನ್ನೋದನ್ನ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ ಹೇಳಿದಾಗೆ ದಿನಕ್ಕೊಂದು ತಿರುವುಗಳು ಕಾಣಿಸ್ಕೊಳ್ತಾ ಇದೆ. ಈಗ ಒಬ್ಬನೇ ದೂರುದಾರ ಅಂತ ಆಗಿತ್ತು, ಆದರೆ ಈಗ 3 ಜನ ದೂರುದಾರರು ಬಂದಿದ್ದಾರೆ. ಒಂದು ಜಯಂತ್ ಟಿ SIT ತನಿಖಾ ತಂಡದ ಮುಂದೆ ನಿಂತುಕೊಂಡಿದ್ದಾರೆ. ನಾನು ಒಂದು ಹುಡುಗಿ 15 ವರ್ಷದ ಹುಡುಗಿಯನ್ನು ಹೂತಾಕ್ತಾ ಇರೋದನ್ನು ನಾನು ಕಂಡಿದ್ದೇನೆ ಅಂತ ಹೇಳಿ ಸಾಕಷ್ಟು ದಿನಗಳ ಹಿಂದೆ ಜಯಂತ್ ಟಿ ಎನ್ನುವಂತಹ ವ್ಯಕ್ತಿ ಹೇಳಿದ್ದ. ತದಾನಂತರ ಈಗ 2 ಜನ ಬಂದಿದ್ದಾರೆ, ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅಂತ ಹೇಳಿ. ಅವರು ಕೂಡ ಬಂದು ನಿಂತುಕೊಂಡು, ಇಲ್ಲ ನಮ್ಮ ಅಂಗಡಿ ಇತ್ತು, ಸೊ ಆವಾಗ ಒಂದಿಷ್ಟು ಜನರನ್ನ ಹೂತಾಕೋದನ್ನು ನಾವು ಕಂಡಿದ್ದೇವೆ ಅಂತ ಹೇಳಿ ರಾಜಾರೋಷವಾಗಿ ಪತ್ರಿಕೆಯ ಮುಂದೆ ಮತ್ತು ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು. ಆದರೆ SIT ಅವರಿಗೆ ಒಂದು ಟೆನ್ಷನ್ ಇತ್ತು. ಏನು ಅಂತಂದ್ರೆ 17 ಕಡೆಯಲ್ಲಿ ಅಗೆದ್ರೂ ಕೂಡ ಈ ದೂರುದಾರ ಹೇಳಿರುವಂತಹ ಯಾವುದೇ ಒಂದು ಅಸ್ಥಿ ಪಂಜರವಾಗಲಿ ಮೂಳೆಗಳಾಗ್ಲಿ ಕಳೆಬರ ಆಗ್ಲಿ ಸಿಗ್ಲಿಲ್ಲ, 0.6 ಹೊರತುಪಡಿಸಿ ಅಂತಿತ್ತು. ತದಾದ ನಂತರ ಈಗ ಮಣ್ಣು ತಜ್ಞರು ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು ಅಂತಂದ್ರೆ, ಧರ್ಮಸ್ಥಳ ಎನ್ನುವಂತಹ ಕ್ಷೇತ್ರದಲ್ಲಿ ಅಥವಾ ಆ ಒಂದು ಗ್ರಾಮದಲ್ಲಿ ಮಣ್ಣು ವಿಶಿಷ್ಟವಾಗಿದೆ. ಅಲ್ಲಿ ಹೂತಾಕಿರುವಂತಹ ಹೆಣಗಳಾಗಿರಬಹುದು, ಕಳೆಬರ ಆಗಿರಬಹುದು, ಅದು ಯಾವುದೂ ಕೂಡ ಸಾಕಷ್ಟು ವರ್ಷಗಳಿಂದ ಬಂದಿತ್ತು ಅಂತಂದ್ರೆ, ಸಾಕಷ್ಟು ವರ್ಷಗಳ ಹಿಂದಿತ್ತು ಅಂತಂದ್ರೆ ಅದು ಈಗ ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಮಣ್ಣು ಅದನ್ನ ಕರಗಿಸುವಂತಹ ಶಕ್ತಿಯನ್ನ ಧರ್ಮಸ್ಥಳದ ಮಣ್ಣು ಹೊಂದಿದೆ. ಆ ಒಂದು ಕಾರಣಕ್ಕೆ ನಾವು ಹುಡುಕಬೇಕಾಗಿದ್ದು ಕಳೆಬರ ಅಲ್ಲ, ಕಳೆಬರಹ ಅಲ್ಲವೇ ಅಲ್ಲ, ಹೂತಾಕಿಟ್ಟಿರುವಂತಹ ಮಣ್ಣನ್ನ ರಾಸಾಯನಿಕವಾಗಿ ಅದು ಆ ಮಣ್ಣು ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಹುಡುಕ್ಬೇಕಾಗಿದ್ದು ಮಣ್ಣನ್ನ ಅಂತ ಹೇಳಿ ಈಗ ಒಂದು ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ, ಇದು ಆಗಿರಬಹುದು. ಓಕೆ, ಇದೇ ಫೈನಲ್ ಅಂತ ಹೇಳ್ತಾ ಇಲ್ಲ, ಆಗಿರಬಹುದು. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಭೌಗೋಳಿಕ ವ್ಯವಸ್ಥೆ ಅಥವಾ ಭೌಗೋಳಿಕತೆ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಗುಡ್ಡ ಕುಸಿದಿರಬಹುದು, ಯಾವುದೋ ಮಣ್ಣು ಒತ್ಕೊಂಡು ಬಂದಿರಬಹುದು, ಈ ಮಳೆಗಳಲ್ಲಿ ಮಣ್ಣು ತೊಯ್ಕೊಂಡು ಹೋಗಿರಬಹುದು. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಆ ಒಂದು ದೇಹ ಎಲ್ಲ ಹುಗ್ದಿದ್ದಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಹೊಸ ಮಣ್ಣು ಬಂದು ಬಿದ್ದಿರಬಹುದು. ಸೊ ಇದೆಲ್ಲ ಪ್ರಶ್ನೆಗಳಿಗೂ ಕೂಡ SIT ತನಿಖಾ ತಂಡ ಉತ್ತರವನ್ನ ಹುಡುಕ್ತಾ ಹೋಗ್ಬೇಕಾದ್ರೆ ಮಣ್ಣು ತಜ್ಞರು ಹೇಳಿರುವಂತಹ ಮಾತಿದು ಏನು ಅಂತ, ನೀವು ಎಷ್ಟೇ ಅಗದ್ರೂ JCB ತಗೊಂಬನ್ನಿ, ಅದು ಯಾವುದೋ ಅತ್ಯಾಧುನಿಕ ತಂತ್ರಜ್ಞಾನ ತಗೊಂಬನ್ನಿ, ಸಿಗುವುದಿಲ್ಲ. ಯಾಕೆ ಅಂತಂದ್ರೆ ಈ ಮಣ್ಣಿನ ವೈಶಿಷ್ಟ್ಯತೆಯ ಬಗ್ಗೆ ಮಣ್ಣು ತಜ್ಞರು ಮಾತನಾಡಿರುವಂಥದ್ದು. ಈಗ ಏನಾದರೂ ಅಕಸ್ಮಾತ್ ಆಗಿ ಆ ಮೂಳೆಗಳೆಲ್ಲ ಕರಗಿ ಹೋಗಿದ್ರೆ ಮಣ್ಣಿನಲ್ಲಿ, ಆ ಮೂಳೆಗಳೆಲ್ಲವೂ ಕೂಡ ಮಣ್ಣಿನೊಳಗೆ ಸೇರ್ಕೊಂಡಿದ್ರೆ ತನಿಖೆ ಇನ್ನೂ ಕ್ಲಿಷ್ಟಕರವಾಗುತ್ತೆ. ಆ ಅಪರಾಧಿಯನ್ನು ಹುಡುಕಲಿಕ್ಕೆ ಇನ್ನೂ ಕೂಡ ಕ್ಲಿಷ್ಟಕರವಾಗುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಸಾಕ್ಷ್ಯಗಳಿದ್ರೆ ಈಗ ಮುಂದೇನು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಬಂದಾಗ ಈಗ ಸಾಕ್ಷ್ಯಗಳೂ ಇರೋದಿಲ್ಲ, ಬರೀ ಮಣ್ಣನ್ನು ಇಟ್ಕೊಂಡು ಇದೇ ದೇಹ ಅಂತ ಹೇಗೆ ಹೇಳಕ್ಕಾಗತ್ತೆ? ಈ ಒಂದು ಕಾರಣಕ್ಕೆ ಈ ಧರ್ಮಸ್ಥಳ ಪ್ರಕರಣ ಮಧ್ಯದಲ್ಲಿ ಇನ್ಕಂಪ್ಲೀಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೀಕ್ಷಕರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.